ಮೊನ್ನೆ ಎಪಿಸೋಡಲ್ಲಿ ನಿಮ್ಮನ್ನ ತುಂಬ ಹೊಗಳಿದ್ರು. ಅವನು ದುಡ್ದು ಕಷ್ಟಪಟ್ಟು ಮೇಲ್ ಬಂದಿದ್ದಾನೆ. ನಿಮ್ಮ ಅತ್ತೆ ಮಗಂಗೆ ಅವನಾದ್ರೆ ತುಂಬ ಈಸಿಯಾಗಿ ಬೇರೆಯವ್ರ ದುಡ್ಡಲ್ಲಿ ಜೀವನ ಮಾಡ್ತಾ ಇರೋದು ಅಂತ. ನಿಮಗೇನು ಖುಷಿ ಆಯ್ತಾ, ಶಾಕ್ ಆಯ್ತಾ, ಏನು ಅನಿಸ್ತು? ನಿಮಗೆ ಯಾವಾಗಲೂ ಬೈತಾನೆ ಇರ್ತಾರೆ, ಬಟ್ ಆ ಡೈಲಾಗ್ ಹೇಳಿದಾಗ ಏನು ಅನಿಸ್ತು? ಸೊ ನನಗೆ ಇವಾಗ ನೋಡಿ ಅವ್ರು ಹಂಗೆ ಹೇಳಿದ್ದಾರೆ ಅಂತಂದರೆ ಅದಕ್ಕೆ ಏನೋ ಒಂದು ರೀಸನ್ ಇರುತ್ತೆ. ಯಾಕಂದರೆ ಜಾನ್ಸಿ ಏನೋ ಒಂದು ರೀಸನ್ ಇಲ್ದಲೆ ಏನೂ ಮಾಡೋದೇ ಇಲ್ಲ. ಸೊ ಇವ್ರು ಏನಕ್ಕೆ ಹಂಗೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಅದು ಹೇಳಲೇಬೇಕಲ್ಲ, ಏನು ಡೌಟೇ ಬರಬಾರ್ದು. ಯಾಕಂದರೆ ಮದುವೆಯಲ್ಲಿ ಹೇಳ್ತಾರೆ ಇದನ್ನು, ನಾನು ಏನು ರಾಘವೇಂದ್ರ ಶ್ರೀಮಂತ, ಅವ್ರು ಯಾರು ತುಳಸಿ ಫ್ಯಾಮಿಲಿಯವ್ರು ಬೈತಾರೆ ಬಡವ ಅಂತ. ಇವನು ಬಡವ ಅಲ್ಲ, ಇವನು ಶ್ರೀಮಂತ, ಇವನು ದುಡ್ದಿರೋ ದುಡ್ಡಲ್ಲಿ ಇವನು ಮುಂದೆ ಬಂದಿದ್ದಾನೆ ಹಂಗೆ ಅಂತ. ಅಲ್ಲಿ ಆಬ್ವಿಯಸ್ ಆಗಿ ಸಮರ್ಥನೆ ಮಾಡ್ಕೊಳ್ಳೇಬೇಕು. ಯಾಕಂದರೆ ಇವ್ರ ಹಿಂದೆ ಒಂದು ಸ್ವಾರ್ಥ ಇದೆ. ಸಾವಿರ ಕೋಟಿ ಆಸ್ತಿಗೋಸ್ಕರ ಇದೇ ಸ್ವಾರ್ಥ. 50,000 ಕೋಟಿ ಆಸ್ತಿಗೋಸ್ಕರ, ಈ ಸ್ವಾರ್ಥಕ್ಕೋಸ್ಕರನೇ ಇದನ್ನ ಹೇಳಿರ್ತಾರೆ ಹೊರತು ಇನ್ನೇನೂ ಇಲ್ಲ. 50,000 ಕೋಟಿ ಆಸ್ತಿಗೋಸ್ಕರ ಒಬ್ಬ ಹುಡುಗನ ಮದುವೆ ಆಗ್ಬಿಟ್ಟಿದ್ದೀರಾ. ಹುಡುಗಂದು ಭವಿಷ್ಯಕ್ಕಿಂತ ನಿಮಗೆ 50,000 ಕೋಟಿನೇ ಹೆಚ್ಚಾಯ್ತಾ ಅಂತ? ಹೌದು, ನನಗೆ ದುಡ್ಡೇ ಇಂಪಾರ್ಟೆಂಟ್. ನಮ್ಮ ತಾತನ ಆಸ್ತಿ ಎಲ್ಲ ನನಗೆ ಬೇಕು. ಸೊ ಹಂಗೆ ನಾಳೆ ನಿಮ್ಮ ಮದುವೆ ಫೋಟೋ ನೋಡಿ ಅವ್ರಿಗೆ ಯಾರೋ ಹುಡುಗಿನ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಾ? ಅದು ಅವ್ರ ಹಣೆ ಬರಹ. ಐ ಡೋಂಟ್ ಕೇರ್. ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ಐ ಡೋಂಟ್ ಕೇರ್. ನಾನು ಚೆನ್ನಾಗಿರ್ಬೇಕು, ನನ್ನ ಲೈಫ್ ಸೆಟಲ್ ಆಗಬೇಕು. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. 30 ದಿವಸದ ಕಾಂಟ್ರಾಕ್ಟ್ ಮದುವೆ ಅಂತ ಏನೋ ಏನು ಮಾಡೋದು, ಎಲ್ಲ ಕಡೆ ದುಡ್ಡು ಸಿಗ್ತಿಲ್ಲ. ನಾನು ಇಷ್ಟು ವರ್ಷ ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ನನಗೆ. ಯಾಕಂದರೆ ನನಗೆ ಅಮ್ಮನ ಪ್ರೀತಿ ಇಲ್ಲ, ಒಂದು ಹುಡುಗಿನ ಪ್ರೀತಿ ಮಾಡಿಲ್ಲ, ನನ್ನ ತಂಗಿ ಪ್ರೀತಿ ಯಾರ್ದೂ ಇಲ್ಲ. ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ಸಿಕ್ಕಿಲ್ಲ ನನಗೆ. ಸೊ ಹಂಗಾಗಿ ನಾನು ವಿಧಿ ಇಲ್ದಲೇ ಇವರೆಲ್ಲ ಟಾರ್ಚರ್ ತಡೆಯೋಕ್ಕಾಗ್ದಲೇ ಎಲ್ಲ ಮದುವೆ ಚೌಟ್ರಿ ಎಲ್ಲ ಫಿಕ್ಸ್ ಆಗೋಗಿತ್ತು, ಎಲ್ಲ ಆಗೋಗಿತ್ತು. ವಿಧಿ ಇಲ್ಲ, ನನ್ನ ತಂಗಿ ಪಲ್ಲವಿ ಮದುವೆ ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಇವ್ರನ್ನ ಒಪ್ಕೊಂಡಿದ್ದೆ ಹೊರತು ಇಲ್ಲ. ಚೆನ್ನಾಗಿಲ್ವಾ ನೋಡೋಕ್ಕೆ?